Hello everyone, welcome to Study Smart tutorial. Today I will explain issue of debentures. Give the necessary journal entry for the following transaction. Issue of 1 lakh 10% debenture of rupees 100 each at discount and redeemable at par. Issue of 2 lakh 10% debenture 100 each at a premium 10% and redeemable at premium 10%. Issue of rupees 3 lakh 10% debenture 100 each at a premium 10% but redeemable at par. Issue of rupees 4 lakh 10% debenture 100 each at par and redeemable at premium 10%. ಸೊ ಈ ರಿಡಿಮೇಬಲ್ ಅಲ್ಲಿ ನಮಗೆ 6 ಎಂಟ್ರೀಸ್ ಬರುತ್ತೆ. ಅದರಲ್ಲಿ ನಮಗೆ 4 ಎಂಟ್ರೀಸಲ್ಲಿ ನಮಗೆ 12 ಮಾರ್ಕ್ಸ್ಗೆ ರೆಗ್ಯುಲರ್ ಆಗಿ ಕ್ವಶನ್ಸ್ನ ಕೇಳ್ತಾ ಇರ್ತಾರೆ. ಫಸ್ಟ್ ನಾವು ಈಗ ಜರ್ನಲ್ನ ಪಾಸ್ ಮಾಡಬೇಕಾದ್ರೆ ಇಶ್ಯೂಗೆ ಜರ್ನಲ್ನ ಪಾಸ್ ಮಾಡಬೇಕು. ಸೊ ಇಲ್ಲಿ 1 lakh 10% ಡಿಬೆಂಚರ್ 100 ಈಚ್ ಅಟ್ ಡಿಸ್ಕೌಂಟ್ ಅಂತ ಇದೆ. ಫಸ್ಟ್ ಎಂಟ್ರಿ ಇಶ್ಯೂಗೆ ಜರ್ನಲ್ನ ಪಾಸ್ ಮಾಡಬೇಕು ಆ್ಯಂಡ್ ದೆನ್ ರಿಡಿಮೇಬಲ್ ಆಗಿರೋದಕ್ಕೆ ನೆಕ್ಸ್ಟ್ ಎಂಟ್ರಿನ ಪಾಸ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಈಗ ಫಸ್ಟ್ ಇಶ್ಯೂ ಅಂದಾಗ ಅಪ್ಲಿಕೇಶನ್ ಮನಿ ರಿಸೀವ್ಡ್ಗೆ ಜರ್ನಲ್ನ ಪಾಸ್ ಮಾಡಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಮನಿ ರಿಸೀವ್ಡ್ಗೆ ಏನು ಜರ್ನಲ್ ಎಂಟ್ರಿ ಬರುತ್ತೆ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು 10% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್. ಓಕೆ, ಸೊ ಎಷ್ಟು ರುಪೀಸಲ್ಲಿ ಇಶ್ಯೂ ಆಗಿರೋದು 1 lakh. ಈ 1 lakhಗೆ 10% ಡಿಸ್ಕೌಂಟ್ ಅಂತ ಮೆನ್ಷನ್ ಆಗಿದೆ. 10/100 ಮಾಡ್ಕೊಳ್ಬೇಕು, 10,000 ಬರುತ್ತೆ. ಡಿಸ್ಕೌಂಟ್ ಅಂದರೆ ನಾವು ವ್ಯಾಲ್ಯೂಸ್ನ ರೆಡ್ಯೂಸ್ ಆಗುತ್ತೆ, ಅದಕ್ಕೆ ಮೈನಸ್ ಮಾಡ್ಕೊಳ್ಬೇಕು. ಅದೇ ಪ್ರೀಮಿಯಮ್ ಅಂತ ಹೇಳಿದ್ರೆ ಪ್ಲಸ್ ಮಾಡಬೇಕು. ಪಾರ್ ಅಂತ ಅಂದರೆ ಡೈರೆಕ್ಟ್ ವ್ಯಾಲ್ಯೂಸ್ನ ಇಶ್ಯೂಡ್ ವ್ಯಾಲ್ಯೂನ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಡಿಸ್ಕೌಂಟ್ ಅಂತ ಕೊಟ್ಟಿರೋದ್ರಿಂದ ನಾವು 1 lakh ಇಂಟು 10/100 ಮಾಡಿ 10,000 ಬರುತ್ತೆ. ಡಿಸ್ಕೌಂಟ್ ಆಗಿರೋದ್ರಿಂದ ಇಶ್ಯೂಡ್ ವ್ಯಾಲ್ಯೂಯಿಂದ ಡಿಸ್ಕೌಂಟ್ ವ್ಯಾಲ್ಯೂನ ಮೈನಸ್ ಮಾಡಬೇಕು. ಔಟರ್ ಕಾಲಮ್ 90,000ನ ರೆಕಾರ್ಡ್ ಮಾಡಬೇಕು. ಓಕೆ, ನರೇಷನ್ ಏನಾಗಿರುತ್ತೆ, ಬೀಯಿಂಗ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಓಕೆ, ಈಗ ಒಂದು ಟ್ರಾನ್ಸಾಕ್ಷನ್ಗೆ 2 ಎಂಟ್ರೀಸ್ ಪಾಸ್ ಮಾಡಬೇಕು. ಫಸ್ಟ್ ನಾವು ಪಾಸ್ ಮಾಡಿದ್ದು ಇಶ್ಯೂಗೆ, ಈಗ ನೆಕ್ಸ್ಟು ಯಾವುದಕ್ಕೆ ಪಾಸ್ ಮಾಡ್ತಾ ಇರೋದು ರಿಡೀಮೇಬಲ್ ಅಟ್ ಪಾರ್. ಓಕೆ, ರಿಡಂಪ್ಷನ್ ಆಗಿರೋದು ಪಾರ್ ಬೇಸಿಸಲ್ಲಿ ರಿಡಂಪ್ಷನ್ ಆಗಿದೆ. ಸೊ ಪಾರ್ ಬೇಸಿಸಲ್ಲಿ ರಿಡಂಪ್ಷನ್ ಆಗಿದ್ದಾಗ ಏನು ಜರ್ನಲ್ ಎಂಟ್ರಿ ಬರುತ್ತೆ ಅಂತ ಹೇಳಿದ್ರೆ 10% ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್. ಓಕೆ, ಸೊ ಎಷ್ಟು ಅಪ್ಲಿಕೇಶನ್ 10% ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಇರೋದು 90,000 ಅಂತ ಹೇಳಿ ಮೆನ್ಷನ್ ಮಾಡ್ಕೋಬೇಕು. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಯಾವಾಗಲೂ ಕೂಡ ನಾವು ಎಕ್ಸ್ಪೆನ್ಸಸ್ ಅಂತ ಹೇಳಿ ಟ್ರೀಟ್ ಮಾಡ್ತೇವೆ. ಸೊ ಅದೊಂದು ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ 1 lakh ಇಂಟು 10/100 ಎಷ್ಟು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಟ್ಟಿರೋದು 10%. 10/100 ಮಾಡ್ಕೊಳ್ಬೇಕು, 10,000 ಬರುತ್ತೆ. ಓಕೆ, ಟೋಟಲ್ ಡಿಬೆಂಚರ್ ಎಷ್ಟಿದೆ 90 ಪ್ಲಸ್ 10,000 1 lakh ಟು 10% ಡಿಬೆಂಚರ್ ಅಕೌಂಟ್. ಓಕೆ, ಪಾರ್ ಅಂದಾಗ ನಾವು ಈ ರೀತಿ ಜರ್ನಲ್ನ ಪಾಸ್ ಮಾಡ್ಕೊಳ್ಬೇಕು. ನರೇಷನ್ ಬೀಯಿಂಗ್ 10% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ಡ್. ಓಕೆ, ಫಸ್ಟ್ ರಿಸೀವ್ಡ್ಗೆ ಜರ್ನಲ್, ಆಮೇಲೆ ನಾವು ಟ್ರಾನ್ಸ್ಫರ್ಡ್ಗೆ ಜರ್ನಲ್ ಎಂಟ್ರಿ ಮಾಡಬೇಕು. ಸೊ ರಿಸೀವ್ಡ್ ಅಂದಾಗ ಇಶ್ಯೂಗೆ ನಾವು ಮಾಡಿರೋದು. ಓಕೆ, ಟ್ರಾನ್ಸ್ಫರ್ಡ್ ಅಂದರೆ ರಿಡಂಪ್ಷನ್ ಆಗಿರೋದ್ರಲ್ಲಿ ನಾವು ಜರ್ನಲ್ನ ಪಾಸ್ ಮಾಡಿರೋದು. ಓಕೆ, ಇದು ಫಸ್ಟ್ ಟ್ರಾನ್ಸಾಕ್ಷನ್ ಎಂಟ್ರಿ. ನೆಕ್ಸ್ಟು ಇಶ್ಯೂ ಆಫ್ ರುಪೀಸ್ 2 lakh 10% ಡಿಬೆಂಚರ್ 100 ಈಚ್ ಅಟ್ ಪ್ರೀಮಿಯಮ್ 10% ಅಂತ ಇದೆ. ಇಲ್ಲಿ ಪ್ರೀಮಿಯಮ್ಮು 10% ಇದೆ. ಓಕೆ, ಫಸ್ಟ್ ಇಶ್ಯೂಗೆ ಏನು ಜರ್ನಲ್ ಎಂಟ್ರಿ ಬರುತ್ತೆ ರಿಸೀವ್ಡ್ಗೆ ಯಾವಾಗಲೂ ಕೂಡ ಫಸ್ಟು ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು 10% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಆಗಿರುತ್ತೆ. ಸೊ ಅದರಲ್ಲಿ ಇಶ್ಯೂಡ್ ಆಗಿರೋದು ಯಾವ ಬೇಸಿಸ್ ಮೇಲೆ ಪ್ರೀಮಿಯಮ್ಮು 10%ಅಲ್ಲಿ ಆಗಿದೆ. ಸೊ 2 lakh ಇಂಟು 10/100 20,000 ಪ್ರೀಮಿಯಮ್ ಆಗಿರೋದ್ರಿಂದ ನಾವೇನು ಮಾಡಬೇಕು, ಪ್ಲಸ್ ಮಾಡ್ಕೋಬೇಕು. ಲಾಸ್ಟ್ ಪ್ರಾಬ್ಲಮಲ್ಲಿ ಇಶ್ಯೂ ಆಗಿರೋದು ಡಿಸ್ಕೌಂಟಲ್ಲಿ ಆಗಿತ್ತು, ಅದಕ್ಕೆ ನಾವು ಮೈನಸ್ ಮಾಡಿದ್ದು ಲಾಸ್ಟ್ ಟ್ರಾನ್ಸಾಕ್ಷನಲ್ಲಿ. ಬಟ್ ಈ ಟ್ರಾನ್ಸಾಕ್ಷನ್ಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರೀಮಿಯಮಲ್ಲಿ ಆಗಿದೆ. ಸೊ ಅದಕ್ಕೆ ನಾವು ಪ್ಲಸ್ ಮಾಡಿಕೊಂಡು 2,20,000 ಅಂತ ಹೇಳಿ ರೆಕಾರ್ಡ್ ಮಾಡಬೇಕು. ನರೇಷನ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಆಯಿತು. ಓಕೆ, ಈ ರಿಸೀವ್ಡ್ ಆದಮೇಲೆ ನಾವು ರಿಡಂಪ್ಷನ್ ಆಗಿರೋದು ಯಾವುದರಲ್ಲಿ ಯಾವ ಬೇಸಿಸಲ್ಲಿ ಅಂತ ನೋಡ್ಕೊಳ್ಬೇಕು. ರಿಡಂಪ್ಷನ್ ಆಗಿರೋದು ಕೂಡ ಪ್ರೀಮಿಯಮಲ್ಲಿ. ಓಕೆ, ರಿಡಂಪ್ಷನ್ ಆಗಿರೋದು ಪ್ರೀಮಿಯಮಲ್ಲಿ ಅಂದಾಗ ಲಾಸ್ ಆಗುತ್ತೆ. ಓಕೆ, ಇದೊಂದು ಲಾಸ್ ಆದಾಗ 10% ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್. ಎಷ್ಟು ಲ್ಯಾಕ್ ಇದೆ 2,20,000. ಓಕೆ, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಎಷ್ಟು ಲಾಸ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಲಾಸ್, ಇದೊಂದು ಜರ್ನಲ್ ಎಂಟ್ರಿಯಲ್ಲಿ ಬರೋಂಥ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಇದು ಎಷ್ಟು ಲಾಸ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಬಿಗಿನಿಂಗ್ಗೆ ಈ ವ್ಯಾಲ್ಯೂಸು ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ.
ಫಸ್ಟು ನೆಕ್ಸ್ಟ್ ಏನು ಮಾಡಬೇಕು, ಟು 10% ಡಿಬೆಂಚರ್. ಓಕೆ, ಡಿಬೆಂಚರ್ ಎಷ್ಟು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಕ್ವಶನಲ್ಲಿ? 2 lakh. ಆ 2 lakhನ್ನು ರೆಕಾರ್ಡ್ ಮಾಡಬೇಕು. ಸೊ ಇಶ್ಯೂ ಆಗಿರೋದು ರಿಡಂಪ್ಷನಲ್ಲಿ ಮತ್ತು ರಿಡಿಮೇಬಲ್ ಆಗಿರೋದು ರಿಡಂಪ್ಷನಲ್ಲಿ ಪ್ರೀಮಿಯಮಲ್ಲಿ ಅಂದಾಗ ನಮಗೆ ಇಶ್ಯೂ ಆಗಿರೋದಕ್ಕೆ ನಾವು ಏನಂತ ಪ್ರೀಮಿಯಮ್ನ ಮೆನ್ಷನ್ ಮಾಡಬೇಕು? ಸೆಕ್ಯೂರಿಟಿ ಪ್ರೀಮಿಯಮ್. ಇಶ್ಯೂ ಆಗಿರೋದು ಪ್ರೀಮಿಯಮಲ್ಲಿ ಇದ್ದಾಗ ನಾವು ಸೆಕ್ಯೂರಿಟಿ ಪ್ರೀಮಿಯಮ್ ಅಂತ ಬರೀಬೇಕು. ಅದೇ ರಿಡಂಪ್ಷನ್ ಆಗಿರೋದು ಪ್ರೀಮಿಯಮಲ್ಲಿ ಅಂದರೆ ಇದನ್ನು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಅಕೌಂಟ್ ಅಂತ ಹೇಳಿ ಟ್ರೀಟ್ ಮಾಡಬೇಕಾಗಿರುತ್ತೆ. ಸೊ ಟು ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ 2 lakh ಇಂಟು ಈ 10% ಯಾವುದು? ಇಶ್ಯೂಡ್ದು. ಓಕೆ, 10/100 20,000. ನೆಕ್ಸ್ಟು ರಿಡಿಮೇಬಲ್ ಆಗಿರೋದು ಕೂಡ ಪ್ರೀಮಿಯಮು 10%ಅಲ್ಲಿದೆ. ಸೊ ಟು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಅಕೌಂಟ್ 2 lakh ಇಂಟು 10/100 20,000. ಓಕೆ, ಇದು 2,40,000 ಆಗುತ್ತೆ ಕ್ರೆಡಿಟ್ ಸೈಡು. ಈ 2,40,000ಇಂದ 10% ಡಿಬೆಂಚರ್ ಅಪ್ಲಿಕೇಶನ್ನ ಮೈನಸ್ ಮಾಡಿದಾಗ ಎಷ್ಟು ಲಾಸ್ ಆಗಿದೆ ಅಂತ ಹೇಳಿದ್ರೆ 20,000 ಲಾಸ್. ತುಂಬ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಂಟ್ರಿ. ಈ ಎಂಟ್ರಿನ ನಮಗೆ ಹಾಟ್ ಕ್ವಶನ್ಸಲ್ಲಿ 1 marksಲ್ಲೂ ಕೂಡ ಅಂತ ಕೇಳೋಂಥ ಚಾನ್ಸಸ್ ಇರುತ್ತೆ. ಓಕೆ, ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಬೇಕು. ಓಕೆ, ಸೊ ಇಶ್ಯೂ ಆಗಿದ್ದು ಪ್ರೀಮಿಯಮ್ಮು, ರಿಡಂಪ್ಷನ್ ಆಗಿರೋದು ಪ್ರೀಮಿಯಮ್ ಅಂದಾಗ ಇಶ್ಯೂ ಆಗಿರೋದ್ರಲ್ಲಿ ಪ್ಲಸ್ ಮಾಡ್ಕೋಬೇಕು. ರಿಡಂಪ್ಷನಲ್ಲಿ ಇಶ್ಯೂ ಆಗಿರೋಂಥ ಪ್ರೀಮಿಯಮ್ನ ಸೆಕ್ಯೂರಿಟಿ ಅಂತ ಮೆನ್ಷನ್ ಮಾಡಬೇಕು. ಆ್ಯಂಡ್ ದೆನ್ ರಿಡಂಪ್ಷನ್ ಆಗಿರೋಂಥ ಪ್ರೀಮಿಯಮ್ನ ಪ್ರೀಮಿಯಮ್ ಆನ್ ರಿಡಂಪ್ಷನ್ ಅಂತ ಹೇಳಬೇಕು. ಈ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಹೇಗೆ ಬಂತು ಅಂದರೆ ಟೋಟಲ್ ಕ್ರೆಡಿಟ್ ಇಂತ ಡೆಬಿಟ್ ಸೈಡ್ನ ಅಂತ ಹೇಳಿದ್ರೆ ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್ನ ಮೈನಸ್ ಮಾಡ್ಕೊಳ್ಳಿ, 20,000 ಲಾಸ್ ಆಗಿರುತ್ತೆ. ಇದು ಟ್ರಾನ್ಸ್ಫರ್ಡ್ಗೆ ಎಂಟ್ರಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಎಂಟ್ರಿ, ಇಶ್ಯೂ ಆಫ್ ₹3 lakh 10% ಡಿಬೆಂಚರ್ 100 ಈಚ್ ಅಟ್ ಪ್ರೀಮಿಯಮ್ ಆ್ಯಂಡ್ ಬಟ್ ರಿಡಿಮೇಬಲ್ ಅಟ್ ಪಾರ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಶ್ಯೂ ಆಗಿರೋದು ಯಾವುದರಲ್ಲಿ? ಪ್ರೀಮಿಯಮಲ್ಲಿ, ಬಟ್ ರಿಡಿಮೇಬಲ್ ಆಗಿರೋದು ಪಾರಲ್ಲಿ. ಇದಕ್ಕೆ ಏನು ಜರ್ನಲ್ ಎಂಟ್ರಿ ಬರುತ್ತೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು 10% ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್. ಓಕೆ, ಯಾವಾಗಲೂ ಫಸ್ಟ್ ನಾವು ಯಾವುದಕ್ಕೆ ಜರ್ನಲ್ನ ಪಾಸ್ ಮಾಡಬೇಕು? ಇಶ್ಯೂಗೆ. ಓಕೆ, ಇಶ್ಯೂ ಅಲ್ಲಿ ಯಾವ್ದು ಬೇಸಿಸಲ್ಲಿ ಇಶ್ಯೂ ಆಗಿದೆ? ಪ್ರೀಮಿಯಮ್ ಬೇಸಿಸಲ್ಲಿ ಇಶ್ಯೂ ಆಗಿದೆ. ಸೊ ಲಾಸ್ಟ್ ಟ್ರಾನ್ಸಾಕ್ಷನಲ್ಲಿ ನಾವು ಮಾಡಿದಾಗೇ ಇಲ್ಲೂ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. 3 lakh ಇಂಟು 10/100 30,000 ಬರುತ್ತೆ. ಪ್ರೀಮಿಯಮ್ ಆಗಿರೋದ್ರಿಂದ 3 lakh ಪ್ಲಸ್ 30,000 ಟೋಟಲ್ ಎಷ್ಟು ಬರುತ್ತೆ? 3,30,000. ನರೇಷನ್ ಬೀಯಿಂಗ್ 10% ಅಪ್ಲಿಕೇಶನ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಓಕೆ, ಇದು ರಿಸೀವ್ಡ್ಗೆ ಜರ್ನಲ್ನ ಪಾಸ್ ಮಾಡಿದ್ದಾಯಿತು. ಓಕೆ, ಸೊ ನೆಕ್ಸ್ಟು ಇಲ್ಲಿ ರಿಡಿಮೇಬಲ್ ಆಗಿರೋದು ಯಾವುದರಲ್ಲಿ ಅಂತ ನೋಡ್ಕೊಳ್ಳಿ. ರಿಡಿಮೇಬಲ್ ಅಟ್ ಯಾವುದರಲ್ಲಿ ಆಗಿದೆ? ಪಾರ್ ಬೇಸಿಸಲ್ಲಿ. ಓಕೆ, ಪಾರ್ ಬೇಸಿಸ್ ಅಂದಾಗ ನಮಗೆ ಸೆಕ್ಯೂರಿಟಿ ಪ್ರೀಮಿಯಮ್ ಮಾತ್ರ ಮೆನ್ಷನ್ ಮಾಡ್ತೇವೆ, ಆದರೆ ರಿಡಿಮೇಬಲ್ ಅಟ್ ರಿಡಂಪ್ಷನ್ ಆನ್ ಪ್ರೀಮಿಯಮ್ನ ನಾವು ರೆಕಾರ್ಡ್ ಮಾಡೋದಿಲ್ಲ. ಸೊ ರಿಡಂಪ್ಷನ್ ಆನ್ ಪ್ರೀಮಿಯಮ್ ಯಾವಾಗ ರೆಕಾರ್ಡ್ ಮಾಡ್ತೇವೆ? ರಿಡಿಮೇಬಲ್ ಅಟ್ ಪ್ರೀಮಿಯಮ್ ಅಂತ ಕ್ಲಿಯರ್ ಮೆನ್ಷನ್ ಮಾಡಿದರೆ ಮಾತ್ರ ರಿಡಂಪ್ಷನ್ ಆನ್ ಪ್ರೀಮಿಯಮ್ ಅಂತ ರೆಕಾರ್ಡ್ ಮಾಡೋದು. ಸೊ ಬಟ್ ಇಲ್ಲಿ ಇಶ್ಯೂ ಆಗಿರೋದು ಪ್ರೀಮಿಯಮ್ಮು, ರಿಡಿಮೇಬಲ್ ಆಗಿರೋದು ಪಾರ್ ಬೇಸಿಸಲ್ಲಿ ಅಂದಾಗ ಏನು ಜರ್ನಲ್ ಎಂಟ್ರಿ ಬರುತ್ತೆ ಅಂತ ಹೇಳಿದ್ರೆ 10% ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್. ಓಕೆ, ಎಷ್ಟು? 3,30,000 ಹಾಗೆ ಮೆನ್ಷನ್ ಮಾಡ್ಕೋಬೇಕು. ಟು 10% ಡಿಬೆಂಚರ್ ಅಕೌಂಟ್ ಎಷ್ಟಿದೆ? 3 lakh ಇದೆ ಕ್ವಶನಲ್ಲಿ. ಆ 3 lakhನ್ನು ರೆಕಾರ್ಡ್ ಮಾಡ್ಕೊಳ್ಳಿ, 3 lakh ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ 3 lakh ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟು 3 lakh ಇಂಟು 10/100 ಮಾಡಿದಾಗ 30,000 ಇದೆ. ಸೊ ಟೋಟಲ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬೋತ್ ಆರ್ ಈಕ್ವಲ್ ಆಗಬೇಕು. ಓಕೆ, ಸೊ ಇದು ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ಡ್ಗೆ ಜರ್ನಲ್ನ ಪಾಸ್ ಮಾಡಿದ್ದಾಯಿತು. ನೆಕ್ಸ್ಟ್ ಎಂಟ್ರಿನ ನೋಡ್ಕೊಳ್ಬೇಕು. ಇಶ್ಯೂ ಆಗಿರೋದು ಯಾವುದರಲ್ಲಿ? ಪಾರಲ್ಲಿ, ಬಟ್ ರಿಡಿಮೇಬಲ್ ಆಗಿರೋದು ಪ್ರೀಮಿಯಮಲ್ಲಿ. ರಿಡಂಪ್ಷನ್ ಆನ್ ಪ್ರೀಮಿಯಮ್ ಅಂದಾಗ ಲಾಸ್ ಇನ್ಕರ್ಡ್ ಆಗುತ್ತೆ. ಓಕೆ, ಫರ್ಮ್ಗೆ ಲಾಸ್ ಆಗುತ್ತೆ. ಸೊ ಫಸ್ಟ್ ಪಾರ್ಗೆ ಜರ್ನಲ್ನ ಪಾಸ್ ಮಾಡಬೇಕು. ಈಗ ಲಾಸ್ಟ್ ಟ್ರಾನ್ಸಾಕ್ಷನ್ಸಿಂದ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಡಿಸ್ಕೌಂಟಲ್ಲಿ ಆಗಿದ್ದರೆ ಮೈನಸ್ ಮಾಡಬೇಕು, ಪ್ರೀಮಿಯಮಲ್ಲಿ ಆಗಿದ್ದರೆ ಆ್ಯಡ್ ಮಾಡ್ಕೋಬೇಕು. ಅದೇ ಪಾರ್ ಬೇಸಿಸಲ್ಲಿ ಇಶ್ಯೂ ಆಗಿದ್ದರೆ ಜರ್ನಲ್ ಎಂಟ್ರಿಯಲ್ಲಿ ಏನೂ ಚೇಂಜಸ್ ಆಗಲ್ಲ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು 10% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಆಗಿರುತ್ತೆ. ಸೊ ಇದಕ್ಕೆ ಪಾರ್ ಅಂತ ಇದೆ, ಡೈರೆಕ್ಟ್ ವ್ಯಾಲ್ಯೂಸ್ 4 lakh ರೆಕಾರ್ಡ್ ಮಾಡಬೇಕು. ಓಕೆ, ಸೊ ದೆರ್ ಇಸ್ ನೋ ಚೇಂಜಸ್. ಓಕೆ, ಪ್ರೀಮಿಯಮ್ ಆಗಿದ್ದರೆ ಪ್ಲಸ್ ಮಾಡಿಕೊಂಡು ರೆಕಾರ್ಡ್ ಮಾಡಬೇಕು, ಡಿಸ್ಕೌಂಟ್ ಆಗಿದ್ದರೆ ಮೈನಸ್. ಬಟ್ ಇದು ಪಾರ್ ಬೇಸಿಸಲ್ಲಿ ಇಶ್ಯೂ ಆಗಿರೋದು ಡೈರೆಕ್ಟ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಏನಿದೆ ಅದನ್ನೇ ರೆಕಾರ್ಡ್ ಮಾಡ್ತಾ ಬರಬೇಕು. ನರೇಷನ್ ಬೀಯಿಂಗ್ 10% ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಓಕೆ, ನೆಕ್ಸ್ಟು ರಿಡಂಪ್ಷನ್ ಆಗಿರೋದು ಯಾವುದರಲ್ಲಿ? ಪ್ರೀಮಿಯಮ್ ಬೇಸಿಸಲ್ಲಿ ರಿಡಂಪ್ಷನ್ ಆಗಿದೆ. ಓಕೆ, ಸೊ ಪ್ರೀಮಿಯಮ್ ಬೇಸಿಸಲ್ಲಿ ರಿಡಂಪ್ಷನ್ ಆಗಿದೆ ಅಂದರೆ ಏನು ಜರ್ನಲ್ ಎಂಟ್ರಿ ಬರುತ್ತೆ? ರಿಡಂಪ್ಷನ್ ಆನ್ ಪ್ರೀಮಿಯಮ್ ಅಂದಾಗ ಕಂಪಲ್ಸರಿ ಲಾಸ್ ಇನ್ಕರ್ಡ್ ಆಗುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ 10% ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಎಷ್ಟು ಲ್ಯಾಕ್ ಇರೋದು? 4 lakh ಹಾಗೆ ಕ್ಯಾರಿ ಮಾಡಬೇಕು.
ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ವ್ಯಾಲ್ಯೂಸ್ನ ಹಾಗೆ ಬ್ಲ್ಯಾಂಕ್ ಬಿಟ್ಟಿರಿ. ಫೈನಲ್ ಆಗಿ ನಾವು ಲಾಸ್ಟಲ್ಲಿ ಫೈಂಡ್ ಔಟ್ ಮಾಡೋಕ್ಕಾಗೋದು ಇದು 10% ಡಿಬೆಂಚರ್ ಅಕೌಂಟು ಎಷ್ಟಿರೋದು ಇಶ್ಯೂ ಆಗಿರೋದು 4 ಲ್ಯಾಕ್. ಆ 4 ಲ್ಯಾಕನ್ನು ಮೆನ್ಷನ್ ಮಾಡ್ಕೊಳ್ಬೇಕು. ಓಕೆ, ಸೊ ರಿಡೀಮೇಬಲ್ ಆಗಿರೋದು ಪ್ರೀಮಿಯಮಲ್ಲಿ ಅಂದಾಗ ನಾವು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಅಕೌಂಟ್ ಅಂತ ಹೇಳಿ ರೆಕಾರ್ಡ್ ಮಾಡಬೇಕು. ಸೊ ಎಷ್ಟು ಅಂತ ಹೇಳಿದ್ರೆ 4 ಲ್ಯಾಕ್ ಇಂಟು 10% ಇದೆ. 4 ಲ್ಯಾಕ್ ಇಂಟು 10% ಮಾಡಿದಾಗ 40 ಆಗುತ್ತೆ. 4 ಲ್ಯಾಕ್ ಪ್ಲಸ್ 40,000 4 ಲ್ಯಾಕ್ 40. ಈ 4 ಲ್ಯಾಕ್ 40ಇಂದ 10% ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಮನಿನ ಮೈನಸ್ ಮಾಡ್ಕೊಳ್ಬೇಕು. ಮೈನಸ್ ಮಾಡಿದಾಗ ನಮಗೆ ಬರೋದು ಎಷ್ಟಾಗಿರುತ್ತೆ, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ 40,000 ಆಗಿರುತ್ತೆ. ನರೇಷನ್ ಬೀಂಗ್ 10% ಡಿಬೆಂಚರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ಓಕೆ, ನಮಗೆ ಇಶ್ಯೂ ಆಫ್ ಡಿಬೆಂಚರಲ್ಲಿ 2 ಜರ್ನಲ್ ಎಂಟ್ರೀಸ್ ಮಾತ್ರ ಬರೋದು ಈಚ್ ಟ್ರಾನ್ಸಾಕ್ಷನ್ಸಲ್ಲಿ. ಒಂದು ರಿಸೀವ್ಡು, ನೆಕ್ಸ್ಟು ಟ್ರಾನ್ಸ್ಫರ್ಡ್. ರಿಸೀವ್ಡ್ ಡಿಸ್ಕೌಂಟಲ್ಲಿ ಆಗಿದ್ದರೆ ವ್ಯಾಲ್ಯೂಸ್ನ ಮೈನಸ್ ಮಾಡ್ಕೊಳ್ಬೇಕು. ಅದೇ ಪ್ರೀಮಿಯಮಲ್ಲಿ ಆಗಿದ್ದರೆ ಪ್ಲಸ್ ಮಾಡ್ಕೊಳ್ಬೇಕು. ಅದೇ ಪಾರಲ್ಲಿ ಆಗಿದ್ದರೆ ಡೈರೆಕ್ಟಾಗಿ ಮೇಂಟೈನ್ ಮಾಡಬೇಕು. ದೇರ್ ಇಸ್ ನೋ ಚೇಂಜಸ್ ಆನ್ ಜರ್ನಲ್ ಎಂಟ್ರೀಸ್. ಓಕೆ, ಅಮೌಂಟ್ ಮಾತ್ರ ಚೇಂಜಸ್ ಆಗ್ತಾ ಹೋಗುತ್ತೆ. ಅದೇ ರಿಡೀಮಬಲ್ ಅಂದಾಗ ಪಾರ್ ಅಂದರೆ ಪ್ರೀಮಿಯಮ್ ಅಂದರೆ ನೋಡಿಕೊಂಡು ರೆಕಾರ್ಡ್ ಮಾಡಬೇಕು. ಓಕೆ, ಅದೇ ರಿಡೀಮೇಬಲ್ ಅಟ್ ಪ್ರೀಮಿಯಮ್ ಅಂದರೆ ಕಂಪಲ್ಸರಿ ನಾವು ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಬರುತ್ತೆ. ರಿಡೀಮೇಬಲ್ ಅಟ್ ಪ್ರೀಮಿಯಮ್ ಈಸ್ ಆಲ್ವೇಸ್ ಟ್ರೀಟೆಡ್ ಆಸ್ ಅನ್ ರಿಡಂಪ್ಷನ್ ಆನ್ ಪ್ರೀಮಿಯಮ್ ಅಕೌಂಟ್. ಓಕೆ, ಸೊ ರಿಡಂಪ್ಷನ್ ಅಂತಲೇ ರೆಕಾರ್ಡ್ ಮಾಡಬೇಕು. ಇದೊಂದು ಇಂಪಾರ್ಟೆಂಟ್ 12 ಮಾರ್ಕ್ಸ್ ಸಮ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.